ಬೆಂಬಲ ಐತೆ. ರಿಕವರಿ ರೇಟ್ 10.30 ಇದ್ರೆ ಮಾತ್ರ 3,300 ಸಿಗ್ತದೆ ಅಂತೇಳಿ ಗೊಂದಲ. ಕಾರ್ಖಾನೆ ಮಾಲೀಕರಿಗೂ ಗೊಂದಲೈತಿ ಮತ್ತು ರೈತರಿಗೂ ಗೊಂದಲೈತಿ. ನೋಡಿ, ಅದು ಭಾಳ ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಸರ್ಕಾರ. ಒಂದು ಕಾರ್ಖಾನೆ ನಡಿಬೇಕಾದ್ರೆ ಅದಕ್ಕೂ ಸಪೋರ್ಟ್ ಕೊಡಬೇಕು. ಇವತ್ತು ನೋಡಿರಿ, ವಿದ್ಯುತ್ ಉತ್ಪಾದನೆ ಮಾಡ್ತಾವೆಲ್ಲ ಸಕ್ಕರೆ ಕಾರ್ಖಾನೆಗಳು, ಅದನ್ನು ತೊಗೋದಿಲ್ಲ ಇವರು ಪ್ರೈವೇಟ್ ತೊಗೊಂಡ್ರೆ ಕಮಿಷನ್ ಸಿಗ್ತೈತಿ ಮಂತ್ರಿಗಳು, ಪವರ್ ಮಿನಿಸ್ಟ್ರುಗಳಿಗೆ, ಇವರೆಲ್ಲ. ಆ ಸಕ್ಕರೆ ಕಾರ್ಖಾನೆದ ಏನು ವಿದ್ಯುತ್ ಉತ್ಪಾದನೆ ಆಗ್ತದೆ ಖರೀದಿ ಮಾಡಿದ್ರಂದ್ರೆ ಸಕ್ಕರೆ ಕಾರ್ಖಾನೆಯೂ ಲಾಭದಾಗ ಬರ್ತದೆ. ಸಕ್ಕರೆ ಕಾರ್ಖಾನೆಗಳು ಇವತ್ತು ಹಾನಿ ಯಾಕಾಗ್ಲಕತ್ತವು. ಒಂದು ಕಡೆ ಆಡಳಿತ ಮಂಡಳಿ ಭ್ರಷ್ಟಾಚಾರ ಮಾಡ್ತಾರೋ ಅಂತದೇನು ಸುಳ್ಳಿಲ್ಲ, ಅದು ಮಾಡ್ತಾರೆ, ಲೂಟಿ ಮಾಡ್ಲಕತ್ತಾರ. ರೈತರಿಗೆ ಶೋಷಣೆ ಆಗ್ಲಕತ್ತದ. ನಿನ್ನೆ ಏನಾಯಿತು, ಬರೇ ಬೆಲೆ ಅಂತ ಹೇಳಿದ್ರು. ಇನ್ನೂ ತನಕ 100 ಕೋಟಿ ರೂಪಾಯಿ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ರೈತರು ಬಾಕಿ ಕೊಟ್ಟಿಲ್ಲ. ನಾ ಏನಾಗ ಕೇಳಿದೆ, ಒಂದು 2018ರಿಂದನೂ ಕೆಲವೊಂದು ಬಾಕಿಗಳು ಉಳಿದಾವು ಅಂದಾಗ ನಿನ್ನೆ ಏನು ಮಾಡ್ಯಾರ, ಅದು ಯಾವುದೇ ರೀತಿಯಾದಂಥ ವೈಜ್ಞಾನಿಕವಾಗಿಲ್ಲ. ಅದು ಕೇವಲ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ಯಾರ. ಅದಕ್ಕೆ ಇವ್ರು ಸಿಹಿ ಹಂಚ್ಕೋತ ಇವ್ರ ಬಾಯಿಗೆ ಅವ್ರ ಬಾಯಿಗೆ ಇವರು ಏನೂ ಇಲ್ಲ. ರೈತನಿಗೆ ಏನು ಮೊದಲು ಸಿಗ್ತಿತ್ತು ಅದಕ್ಕಿಂತ ಏನು ಭಾಳ ಹೆಚ್ಚು ಸಿಗೋದಿಲ್ಲ. ಮತ್ತು 50 ರೂಪಾಯಿ ಕಾರ್ಖಾನೆದವ್ರು ಕೊಡ್ಬೇಕತ್ತ, 50 ರೂಪಾಯಿ ಸರ್ಕಾರ ಕೊಡ್ಬೇಕತ್ತ. ಯಾವ ಕೊಡೋರು ಸರ್ಕಾರ? ಕಾರ್ಖಾನೆಯವ್ರು ಕೊಡೋದು ಮುಂದೆ ಅದ್ರ 50 ಕೊಡೋ ಥರ ಮಾಡಬೇಕಾಗಿತ್ತು. ಈಗ ಅವ್ರು 50, ಅವ್ರು ಈಗೇನತ್ತಾರೆ ಕಾರ್ಖಾನೆಯವರು, ಸರ್ಕಾರ 50 ರೂಪಾಯಿ ಕೊಡಲಿ, ನಾವು 50 ಕೊಡ್ತೀನಿ ಅಂತಾರೆ. ಇವ್ರ ಬಳಿ ದಿವಾಳಿ ಆಗೈತೆ ಸರ್ಕಾರ. ಆ 50 ಕೊಡೋದಿಲ್ಲ. ನೀವು ಸರ್ಕಾರ ಏನೂ ಕಾರ್ಖಾನೆಗಳು ಕೊಡುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಸರಿಯಾಗಿ ಅವ್ರಿಗೆ ವಿದ್ಯುತ್ ತೊಗೋರಿ, ಅವ್ರಿಗೆ ಏನು ಬೇಕು ಅದನ್ನು ಕರೆದು ಮುಖ್ಯಮಂತ್ರಿಗಳು ಕಾರ್ಖಾನೆಗಳದ್ದು ಸಮಸ್ಯೆ ಕೇಳ್ರಿ, ರೈತರದ್ದು ಸಮಸ್ಯೆ ಕೇಳ್ರಿ. ಕೇವಲ ನಾಟಕ ಮಾಡಿಕೊಂಡು ಅಲ್ಲಿ ಬಂದು ಸುಳ್ಳು ಹೇಳಿ ಮತ್ತೆ ಕಣ್ಣಿಗೆ ಮನರ್ಚು ಇದು ಆಗ್ಯದ. ಈಗಾಗಲೇ ಮುದೋಳು ಮತ್ತೆ ಹೋರಾಟ ಮತ್ತೆ ಕಂಟಿನ್ಯೂ ಆಗ್ಯದ. ಅದಕ್ಕೆ ಸರ್ಕಾರದ ನೀತಿ ಏನಿದೆ ಅದು ಸ್ಪಷ್ಟ ಇಲ್ಲ, ಪಾರದರ್ಶಕವಾಗಿಲ್ಲ. ರೈತರನ್ನು ಮೋಸ ಮಾಡಿದಂಥ ಒಂದು ನಿರ್ಣಯ ಎಲ್ಲದರಲ್ಲಿ ಬಂದುಬಿಟ್ಟಾರೆ. ಇಷ್ಟು ರಿಕವರಿ ಇದ್ರೆ ಇಷ್ಟು ಅಂತೇಳಿ ಅಂದಾಗ ಆ ಬೆಲೆ ಸಿಗೋದೇ ಇಲ್ಲ ಯಾರಿಗೂ. ಅದೆಲ್ಲ ಸುಳ್ಳದು.